ಶಾಸಕರ ವಿದೇಶ ಪ್ರವಾಸ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಇದೇ ತಿಂಗಳ ಕೊನೆಯ ವಾರದಲ್ಲಿ ಶಾಸಕರು ವಿದೇಶಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಬಹಳ ಪ್ರಮುಖವಾಗಿ 50ಕ್ಕೂ ಹೆಚ್ಚು ಶಾಸಕರು ವಿದೇಶಿ ಪ್ರವಾಸಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇರೋದ್ರಿಂದಾಗಿ ಸಿಎಂ ಸಿದ್ದರಾಮಯ್ಯಗೆ ಈಗ ಟೆನ್ಷನ್ ಶುರುವಾಗಿದೆ. ಮಾರ್ಚ್ ಮೊದಲ ವಾರ ಬಜೆಟ್ ಹಿನ್ನೆಲೆ ಸಿಎಂ ಅಲರ್ಟ್ ಆಗಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಯ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಶಾಸಕರದ್ದು ಕೂಡ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ. ಮಾರ್ಚ್ ಮೊದಲ ವಾರ ಬಜೆಟ್ ಇರೋದ್ರ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಸಭೆಗಳು ಕೂಡ ಆಗ್ತಾ ಇದೆ. ಸಭೆಯಲ್ಲಿ ಶಾಸಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅಂದರೆ ಯಾವ ಕ್ಷೇತ್ರಗಳಿಗೆ ಯಾವ ರೀತಿಯಾಗಿ ನೀಡಬೇಕು ಅನ್ನುವಂತಹ ಒಂದಿಷ್ಟು ರೂಪುರೇಷೆಗಳ ಪಟ್ಟಿಯನ್ನು ಸಿದ್ಧತೆ ಮಾಡಲಾಗ್ತಾ ಇದೆ. ಈ ಎಲ್ಲ ಕೆಲಸದ ಒತ್ತಡದ ಬೆನ್ನಲ್ಲೇ ಇದೇ ತಿಂಗಳ ಕೊನೆಯ ವಾರದಲ್ಲಿ ಶಾಸಕರು ವಿದೇಶ ಪ್ರವಾಸವನ್ನ ಮಾಡ್ತಾ ಇರೋದು ಕೂಡ ಕೆಲವೊಂದಿಷ್ಟು ತಲೆನೋವಿಗೆ ಕಾರಣವಾಗ್ತಾ ಇದೆ. ಯಾಕೆ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಯಾವ ವಿಚಾರವಾಗಿ ಹೋಗ್ತಾ ಇರ್ಬೋದು. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ಕುರಿತಂತೆಯೂ ಕೂಡ ಜೋರಾದ ಜಟಾಪಟಿಗಳು ಆಂತರಿಕವಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಟೆನ್ಷನ್ ಆಗಿ ಪರಿಣಮಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 50 ಶಾಸಕರ ವಿದೇಶಿ ಪ್ರವಾಸದ ಹಿನ್ನೆಲೆ ಏನು? ಹಾಗಾದ್ರೆ ಅಧ್ಯಯನದ ಪ್ರವಾಸನ ಅಥವಾ ಆಯೋಜಿತ ಪ್ರವಾಸನ? ಈ ವಿದೇಶ ಪ್ರವಾಸದ ಹಿಂದಿನ ಸೂತ್ರಧಾರ ಯಾರು ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಬಜೆಟ್ನ ಅಧಿವೇಶನದ ವೇಳೆ ಶಾಸಕರು ಪ್ರವಾಸಕ್ಕೆ ಹೊರಟಿರುವುದಾದ್ರೂ ಯಾಕೆ? ಪಕ್ಷದ ವತಿಯಿಂದ ಯಾರ ಪರ್ಮಿಷನ್ ಅನ್ನ ಪಡೆದುಕೊಂಡಿದ್ದಾರೆ? ಇವರಿಗೆ ಏನಾದ್ರೂ ಅನುಮತಿ ಇದೆಯಾ ಅಥವಾ ಇಲ್ವಾ? ಹೈಕಮಾಂಡ್ ಮೂಲಕ ಪ್ರವಾಸಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಮ್ಮ ಶಾಸಕರ ನಡೆಯ ಬಗ್ಗೆನೇ ಸಿಎಂಗೆ ಈಗ ಅನುಮಾನದ ಕಣ್ಣು ಎದುರಾಗ್ತದೆ. ಶಾಸಕರ ವಿದೇಶಿ ಪ್ರವಾಸ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಟೆನ್ಷನ್ ಶುರುವಾಗಿದೆ. ಯಾಕೆ ಹೋಗ್ತಾ ಇದ್ದಾರೆ? ಒಂದು ವೇಳೆ ಅವರ ಹತ್ರ ಅನುಮತಿ ಇದೆಯಾ ಅಥವಾ ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ? ಹೋಗ್ತಾ ಇರುವಂತಹ ಉದ್ದೇಶ ಆದ್ರೂ ಏನು, ಹಿನ್ನೆಲೆ ಏನು ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾದಂತಹ ಆಲೋಚನೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಚಪ್ಪ, ಒಂದು ಕಡೆ ಶಾಸಕರ ವಿದೇಶ ಪ್ರವಾಸ, ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಅಂದ್ರೆ ಈ ಪ್ರವಾಸದ ಹಿನ್ನೆಲೆ ಏನು ಅನ್ನೋದೇ ಇಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ದೇವದಾಸ್, ಈ ತಿಂಗಳ ಅಥವಾ ಏನು ಮಾರ್ಚ್ ಮೊದಲ ವಾರ ಕೆಲ ಶಾಸಕರುಗಳು ವಿದೇಶ ಪ್ರವಾಸ, ಇಂಗ್ಲೆಂಡ್ ಮತ್ತು ಮಾರಿಷಸ್ ಪ್ರವಾಸವನ್ನ ಕೈಗೊಳ್ತಂತ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಕೆಲ ಶಾಸಕರು ಈಗಾಗಲೇ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ನಾವು 1 ವಾರಗಳ ಕಾಲ ವಿದೇಶ ಪ್ರವಾಸವನ್ನು ಕೈಗೊಳ್ತಾ ಇದ್ದೇವೆ, ಹಾಗಾಗಿ ಅನುಮತಿಯನ್ನು ಕೊಡಿ ಅಂತ ನಾವು ಮಾಹಿತಿಯನ್ನ ಮುಖ್ಯ ಕಾರ್ಯದರ್ಶಿಗಳಿಗೆ ರವಾನೆ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೂ ಸಹ ಇದೊಂದು ಗೊಂದಲಕ್ಕೆ ಕಾರಣವಾಗಿದೆ. ಶಾಸಕರು ಏಕಾಏಕಿ ದಿಢೀರ್ ಅಂತ ಪ್ರವಾಸವನ್ನು ಕೈಗೊಳ್ತಿರೋದು ಯಾಕೆ ಅಂತ ಸರ್ಕಾರದ ಒಂದು ಒಳ್ಳೆ ಸರ್ಕಾರದ ಇಲಾಖೆಯಿಂದ ಪ್ರವಾಸ ಕೈಗೊಳ್ಳುವ ಅಗತ್ಯತೆ ಕಂಡು ಬಂದಿದೆ. ಅದರಲ್ಲಿ ಸರ್ಕಾರವೇ ನೇರವಾಗಿ ಅವರಿಗೆ ಅನುಮತಿಯನ್ನು ಕೊಡುತ್ತೆ ಮತ್ತು ವೀಸಾ ಮತ್ತು ಪಾಸ್ಪೋರ್ಟ್ ನ ಪ್ರೊವೈಡ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಆದ್ರೆ ಇಲ್ಲಿ ಯಾವುದೇ ಇಲಾಖೆಯಿಂದಾಗಿ ಅವರು ಈ ಒಂದು ವಿದೇಶ ಪ್ರವಾಸವನ್ನ, ಅಧ್ಯಯನ ಪ್ರವಾಸನ ಕೈಗೊಳ್ತಿಲ್ಲ. ಅದ್ರ ಬದಲಾಗಿ ಪ್ರತ್ಯೇಕವಾಗಿ ಎಲ್ಲರೂ ಸಹ ಅರ್ಜಿಯನ್ನು ಹಾಕಿ ನಾವು ವಿದೇಶ ಪ್ರವಾಸನ ಕೈಗೊಳ್ತಾ ಇದ್ದೇವೆ, ನೀವು ಅನುಮತಿಯನ್ನು ಕೊಡಿ ಅಂತ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿರೋದು ಸಂಶಯಕ್ಕೆ ಕಾರಣವಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ಆತಂಕ ಎದುರಾಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಎಂಬುದು ಈ ಒಂದು ಏನು ಕಾರ್ಯಕ್ರಮವನ್ನ ಸ್ಪಾನ್ಸರ್ ಮಾಡಿ ಅವರು ಈ ಒಂದು ರವಾನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಒಂದು ಶಾಸಕರನ್ನ ವಿದೇಶಕ್ಕೆ ಕಳಿಸಿದಾರೆ ಅಂತ ಅನುಮಾನ ಸಹ ಒಂದ್ ಕಡೆ ಅನುಮಾನಕ್ಕೆ ಕಾರಣವಾಗಿದೆ. ಎರಡನೇ ವಿಷಯ ಅಂತಂದ್ರೆ ಏನಾದ್ರು ಡಿಸೆಂಟ್ ನೋಟು, ಈಗ ಸರ್ಕಾರ ಮುಖ್ಯಮಂತ್ರಿಗಳ ಅಧಿಕಾರ ಹಂಚಿಕೆ ಸೂತ್ರ ಏನು ಚರ್ಚೆಗೆ ಬರ್ತಾ ಇದೆ. ಆ ಒಂದು ವಿಷಯನ ಮುಂದಿಟ್ಕೊಂಡು ಇವ್ರೇನಾದ್ರೂ ಏನು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೋಸ್ಕರ ಶಾಸಕರು ಒತ್ತಡ ಹೇರುವ ತಂತ್ರದ ಭಾಗವಾಗಿ ಅವರೇನಾದ್ರು ವಿದೇಶಕ್ಕೆ ಪ್ರವಾಸಕ್ಕೆ ತೆರಳ್ತಾ ಇದ್ದಾರೆ ಅಂತ ಅನುಮಾನವೂ ಸಹ ಸಿದ್ದರಾಮಯ್ಯಗೆ ವ್ಯಕ್ತವಾಗಿದೆ. ಹೀಗಾಗಿ ಇಂಟೆಲಿಜೆನ್ಸ್ ಅವರಿಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಯಾರೆಲ್ಲ ಶಾಸಕರು ಎಷ್ಟು ದಿನಗಳ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಮತ್ತು ಯಾರು ಇದಕ್ಕೆ ಪ್ರವಾಸಕ್ಕೆ ಸ್ಪಾನ್ಸರ್ ಯಾರು ಮಾಡ್ತಿದ್ದಾರೆ ಮತ್ತು ಯಾರ ಜೊತೆಗೆ ಇವರು ಹೋಗ್ತಾ ಇದಾರೆ, ಕುಟುಂಬ ಸದಸ್ಯರು ಹೋಗ್ತಾ ಇದಾರೆ ಅಥವಾ ಬೇರೆಲ್ಲ ಶಾಸಕರು ಒಟ್ಟಾಗಿ ಹೋಗ್ತಾ ಇರೋ ಸದಸ್ಯರಲ್ಲಿ ಯಾರೆಲ್ಲ ಡಿ.ಕೆ. ಶಿವಕುಮಾರ್ ಬೆಂಬಲಿಗರಿದ್ದಾರೆ,
ಮತ್ತು ಇದನ್ನು ಹೊರತುಪಡಿಸಿ ಬೇರೆ ಎಲ್ಲ ಬಿಸ್ನೆಸ್ ಇರ್ಬೋದು ಅಥವಾ ಇಯರ್ ಎಂಡ್ ಟೂರ್ ಇರ್ಬೋದು ಯಾವ್ಯಾವ ಕಾರಣಕ್ಕೆ ಹೋಗ್ತೀವಿ ಅಂತ ಮಾಹಿತಿಯನ್ನು ಸಂಗ್ರಹ ಮಾಡಿ ಮಾಹಿತಿಯನ್ನು ನೀಡಿ ಅಂತ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಈಗಾಗಲೇ ಅಲರ್ಟ್ ಆಗಿರುವಂತಹ ಇಂಟೆಲಿಜೆನ್ಸ್ ಅಧಿಕಾರಿಗಳು ಈ ಒಂದು ಸಂಬಂಧಪಟ್ಟಂತೆ ಅವರ ಟೂರ್ ಪ್ಲಾನ್ ಇರ್ಬೋದು ಮತ್ತು ಈ ಆಗ್ಲೇ ಪ್ರೀ ಶೆಡ್ಯೂಲ್ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಪಟ್ಟಿಯನ್ನು ತೆಗೆದುಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಒಟ್ಟಾರೆಯಾಗಿ ಒಂದ್ ಕಡೆ ಸಿದ್ದರಾಮಯ್ಯವರು ಬಜೆಟ್ ಮಂಡಿಸುವ ತಯಾರಿ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಸೂತ್ರ ಜಾರಿಗೊಳಿಸಬೇಕು ಅಂತ ಒತ್ತಡವನ್ನ ಏರ್ತಾ ಇದ್ದಾರೆ. ಹೀಗಾಗಿ ಈ ಇಬ್ಬರ ನಡುವಿನ ಅಧಿಕಾರ ಸಂಘರ್ಷ ಯುದ್ಧಕ್ಕೆ ಈಗ ಶಾಸಕರು ಒಂದ್ ರೀತಿ ವೇದಿಕೆಯನ್ನು ಕಲ್ಪಿಸ್ತಾ ಇದ್ದಾರೆ ವಿದೇಶ ಪ್ರವಾಸಕ್ಕೆ ಹೋಗ್ಲಿಕ್ಕೆ. ಹಾಗಾಗಿ ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೂ ಸಹ ಸರಿಯಾಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಒಂದ್ ಕಡೆ ಮುಖ್ಯ ಕಾರ್ಯದರ್ಶಿಗಳಿಗೂ ಮಾಹಿತಿಯನ್ನು ಶಾಸಕರು ಕೊಡ್ತಾ ಇಲ್ಲ. ಈ ಇಬ್ಬರ ನಡುವಿನ ಗೊಂದಲದಿಂದಾಗಿ ಮುಖ್ಯಮಂತ್ರಿಗಳಿಗೆ ಬಜೆಟ್ ನಡುವೆ ಟೆನ್ಷನ್ ಶುರುವಾಗಿದೆ. ಏನಾದ್ರೂ ಬಜೆಟ್ ಮಂಡನೆಗೆ ಅವಕಾಶ ಕೊಡ್ತಾರ ಅಥವಾ ಬಜೆಟ್ ಮಂಡನೆಗೆ ಅವಕಾಶ ಕೊಡದೇನೆ ಏನು ಸಮಸ್ಯೆನ ಕ್ರಿಯೇಟ್ ಮಾಡ್ತಂತ ಆತಂಕದಿಂದ ಸಿದ್ದರಾಮಯ್ಯನವರು ಈ ಎಲ್ಲಾ ಮಾಹಿತಿಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಶಿವದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.